ಇದು ನಮ್ಮನೆ ತುಳಸಿ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ, ನಿಮಗೂ ತೋರಿಸೋಣ ಅಂತ ಒಂದು ಸಣ್ಣ ವಿಡಿಯೋ ಮಾಡಿದೆ ಅದರದ್ದು. ಗಣಪತಿ ಹಬ್ಬ ಅಂದ್ರೇ ನಮ್ಮ ಮನೇಲಿ ಎಲ್ಲರಿಗೂ ಒಂದು ರೀತಿ ಪಾಸಿಟಿವಿಟಿ, ಎನರ್ಜಿ, ಹಾಗೆ ಒಂದು ಕಳೆ ಬಂದಿರುತ್ತೆ. ಎಲ್ರಿಗೂ ನಮಸ್ಕಾರ. ಇವತ್ತಿಂದ ನಮ್ಮ ಮನೇಲಿ ಗಣಪತಿ ಹಬ್ಬ ಡೆಕೋರೇಷನ್ ಸ್ಟಾರ್ಟ್ ಆಗುತ್ತೆ. ಏನೇನು ಡೆಕೋರೇಷನ್ ಮಾಡ್ತೀವಿ, ಯಾವ ಥರ ಮಾಡ್ತೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಯಾವಾಗಲೂ ನಮ್ಮ ಮನೇಲಿ ಗಣಪತಿ ಹಬ್ಬದ 2 ದಿನ ಅಥವಾ 3 ದಿನ ಇಂದನೇ ಡೆಕೋರೇಷನ್ಸು, ಅದ್ರ ಪ್ರಿಪ್ರೇಷನ್ಸು ಎಲ್ಲ ಸ್ಟಾರ್ಟ್ ಆಗಿಬಿಡತ್ತೆ. ನಮ್ಮ ಮನೇಲಿ ಪೂಜೆ ದಿನ ಈ ಥರನೇ ಮಾಡೋದು. ಗಣಪತಿ ಹಬ್ಬ ಅಂದರೆ ನಮ್ಮ ಮನೇಲಿ ಯಾವಾಗಲೂ ತುಂಬ ಕೆಲಸ ಇರುತ್ತೆ. ಸೊ ಎಲ್ಲರೂ ಸೇರಿ ಕೂಡಿ ಎಲ್ಲ ಪ್ರಿಪ್ರೇಷನ್ಸ್ನ ಮಾಡ್ತೀವಿ. ಅಡುಗೆಯಿಂದ ಇರ್ಬೋದು, ಕ್ಲೀನಿಂಗು, ಡೆಕೋರೇಷನ್ಸು, ಅಥವಾ ಬೇರೆ ಬೇರೆ ಹೂ ಕಿತ್ಕೊಂಡು ಬರೋದಾಗಿರ್ಬೋದು. ಈ ರೀತಿ ತುಂಬ ಕೆಲಸ ಇರುತ್ತೆ. ಎಲ್ಲರೂ ಸೇರಿ ಖುಷಿಯಾಗಿ ಮಾಡ್ತೀವಿ. ಸೊ ಇವತ್ತಿನ ಪೂರ್ತಿ ದಿನ ಯಾವ ರೀತಿ ಇತ್ತು, ನಾವು ಏನೇನೆಲ್ಲ ಮಾಡಿದ್ವಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಅನ್ನೋದು ಪೂರ್ತಿ ಈ ವಿಡಿಯೋದಲ್ಲಿದೆ. ನೋಡಿ, ಎಂಜಾಯ್ ಮಾಡಿ. ಯೂಶ್ವಲಿ ಎಲ್ಲರೂ ಬ್ಯುಸಿ ಇರ್ತಾರೆ. ಅಟ್ಲೀಸ್ಟ್ ಹಬ್ಬ ಹರಿದಿನ ಇದ್ದಾಗ ಎಲ್ಲರೂ ಕೂಡಿ ಎಲ್ಲ ಕೆಲಸಗಳನ್ನ ಹಂಚ್ಕೊಂಡು ಈ ರೀತಿ ಖುಷಿಯಾಗಿ ಮಾಡೋದ್ರಲ್ಲಿ ಏನೋ ಒಂದು ರೀತಿಯಲ್ಲಿ ಮಜಾ ಇರುತ್ತೆ. ಬೆಲ್ಲ, ಇದರಲ್ಲಿ 2.5 ಕಪ್ ಬೆಲ್ಲ. ನಾವು ಗಣಪತಿ ಹಬ್ಬಕ್ಕೆ ಗಾರ್ಗಿ ಅಂತ ಒಂದು ಸ್ವೀಟ್ ಮಾಡ್ತೀವಿ. ಅದ್ರ ಹಿಟ್ಟನ್ನ ಒಂದಿನ ಮುಂಚೆ ಕಲಿಸ್ಬೇಕು. ಸೊ ಆ ಪ್ರಿಪ್ರೇಷನಲ್ಲಿ ಇದ್ದೀವಿ. ಎಷ್ಟಮ್ಮ ನೀರು? ಹಂಗ ಅಜ್ಮಾಸ ಈಗ ಮ್ಯಾಕ್ ಇದಾಗ ಅಷ್ಟ ಮುಳುಗ ಅಷ್ಟ. ಹಾಂ, ಬೆಲ್ಲ ಕರ್ಗಾಕ ಅಷ್ಟ. ಇಲ್ಲಿ ಬೆಲ್ಲ ಕರ್ಗೋಕೆ ಇಡ್ತಾ ಇದ್ದಾರೆ. ಈ ಸ್ವೀಟ್ಗೆ ನಮ್ಮ ಮನೇಲಿ ಡಿಮ್ಯಾಂಡ್ ಜಾಸ್ತಿ. ಅದಕ್ಕೆ ಅನ್ನನೂ ಹಾಕೋಬೇಕು. ಅನ್ನ ಈ ರೀತಿ ಮೆತ್ತಗೆ ಮಾಡ್ಕೋಬೇಕು. 2.5 ಬೆಲ್ಲ ಅಲ್ಲ ಹಾಕಿದ್ದ, 2.5 ಬೆಲ್ಲ ಆಯ್ತು. 2.5 ಬೆಲ್ಲ, ಇದರಲ್ಲಿ 5 ಇದು ಶುಂಠಿ, ಇದು ಶುಂಠಿ ಮೆಣಸು ಪುಡಿ ಮಾಡ್ಕೊಂಡಿರೋದು. ಇದನ್ನ ಹುಳಿ ಬುತ್ತಿ ಅಂತ ಇಲ್ಲಿ ಮಾಡ್ತಾರ. ಹುಳಿ ಬುತ್ತಿ ಮಾಡೋದಿದು. ಇದಕ್ಕೆ ಬೆಳ್ಳುಳ್ಳಿ ಸೇರಿಸ್ಬೇಕು. ಈಗ ಇದಕ್ಕೆ ಸ್ವಲ್ಪ ಶುಂಠಿ ಪುಡಿ ಘಮ ಬರುತ್ತೆ. ಹಾಂ, ಅದ್ರಲ್ಲಿ ಕಪ್ಪೆ ಹಾಕಿಟ್ಟಿರೋದಕ್ಕೆ ಜರಡಿಯಲ್ಲಿ ಬೇಗ ಜರಡಿ ಆಗತ್ತಾ? ಫುಲ್ ಬೆಲ್ಲ ಕರಗಬೇಕಲ್ಲಮ್ಮ? ಹಾಂ, ಇಲ್ಲಿ ಬೆಲ್ಲ ಕರಗಬೇಕು. ಅದು ಚೆನ್ನಾಗಿದ್ರೆ ಹಂಗೆ ಹಾಕ್ಬೋದು. ಎಲ್ಲ ಕಲ್ಲು ಇರ್ತಾವ ಅನ್ನೋದಕ್ಕೆ ಸೋಸಕ್ಕೆ ಬರ್ತೈತಿ ಅಂತ ಇದನ್ನ ಮಾಡೋದು. ಕಲ್ಲಿರ್ತೈತಿ ಅಂತ ಸೋಸೋದು. ಇವರು ನಮ್ಮ ಅತ್ತಿಗೆ ಗಾರ್ಗಿ ಮಾಡೋಕೆ ಹಿಟ್ಟನ್ನೆಲ್ಲ ಜರಡಿ ಹಿಡಿದು ರೆಡಿ ಮಾಡಿ ಕೊಡ್ತಾ ಇದ್ದಾರೆ ಅಮ್ಮಂಗೆ. ನಮ್ಮ ಮನೇಲಿ ನಾವು ಎಲ್ಲ ಹಬ್ಬನೂ ತುಂಬ ಚೆನ್ನಾಗಿ ಮಾಡ್ತೀವಿ. ಆದರೆ ಗಣಪತಿ ಹಬ್ಬ ಅಂದರೆ ಎಲ್ಲರಿಗೂ ತುಂಬ ಇಷ್ಟ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಸೇರಿ ಕೆಲಸಗಳನ್ನ ಶೇರ್ ಮಾಡ್ಕೊಂಡು ಮಾಡ್ತೀವಿ. ಶೇರ್ ಅಂದರೆ ನೀ ಇದು ಮಾಡು, ನಾ ಈ ಥರ ಮಾಡ್ತೀನಿ, ಆ ಥರ ಅಲ್ಲ. ಸುಮ್ಮನೆ ಎಲ್ಲರೂ 1 by 1 ಕೆಲಸ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಫೈನಲ್ ಔಟ್ಪುಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಆಮ ಫುಲ್ ಬುರುಬ್ ಬರ್ತೈತಿ. ಆಫ್ ಮಾಡಲಾ? ಪಾಕ ರೆಡಿ ಆಯಿತು, ಗೋಧಿ ಹಿಟ್ಟು ರೆಡಿ ಆಯಿತು, ಈಗ ಅನ್ನ ಕೂಡ ಬೆಂದಿದೆ. ಈಗ ಗಾರ್ಗಿ ಹಿಟ್ಟು ಕಲಿಸ್ತಾ ಇರೋದು. ಒಂದೂವರೆ ಗೋಧಿ ಹಿಟ್ಟಿಗೆ 1.5 ಬೆಲ್ಲ, ಸಮ ಪ್ರಮಾಣ. ಅದು ಬೆಲ್ಲ ಕರಗಿಸಿ ಅನ್ನ ಎಷ್ಟು ಹಾಕಬೇಕು? ಇದು 3.5 ಅಥವಾ 4 kg ಗೋಧಿ ಹಿಟ್ಟಿದೆ. 3/4 kg ಅಕ್ಕಿನ ಮೆತ್ತಗೆ ಅನ್ನ ಮಾಡಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ಶುಂಠಿ ಪುಡಿ ಒಂದು ಒಣ ಶುಂಠಿನ ಸ್ವಲ್ಪ ಒಣ ಶುಂಠಿ ಪುಡಿ ಹಾಕಿ ಮಿಕ್ಸ್ ಮಾಡಬೇಕು. ಮಾಡಕ್ಕೆ ಮುಂದೆ ಒಂಚೂರು ಸೋಡಾ ಹಾಕಬೇಕು. ಎಲ್ಲ ಕಲಸಿ ನಾವು ಎಣ್ಣೆಲಿ ಕರಿಬೇಕಾದ್ರೆ ಸ್ವಲ್ಪ ಸೋಡಾ. ಸರಿ, ಕಲಿಸ್ತೀಯ? ಕಲಿಸ್ತೀನಿ. ಬಿಸಿ ಇರಲಿ, ಗಂಟು ಮಾಡಿಲ್ಲ. ಅದು ಗಂಟಾಗಿಲ್ಲಂಗೆ ಕಲಿಸ್ಬೇಕು. ಅದಕ್ಕೆ ಕೈಯಲ್ಲೇ ಕಲಿಸ್ಬೇಕು. ಇದಕ್ಕೆ ನೀರು ಹಾಕ್ಬೇಕಾ? ಇಲ್ಲ, ಹಂಗೆ ಕಲಿಸ್ಬೇಕಾ? ಅಷ್ಟು. ಕೃಷ್ಣನಿಗೆ
ಯಾರು ಬೇಕು ನಿನ್ಗೆ? ರಿಷಿ. ನಿನ್ನ ಹೆಸರೇನು? ನೀವೇನ್ ಮಾಡ್ತಿದ್ರಿ? ಮೊದ್ಲೆಲ್ಲ ನಾವು ಬೆಲ್ಲ ಹಿಟ್ಟು ಹಾಕಿ ಇಬ್ಬರು ರುಬ್ಬಿಕೊಂಡು ಹಿಂಗೆ ರುಬ್ತಿದ್ವಿ ಅದನ್ನ. ರುಬ್ಬಿ 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 ಎಲ್ಲ ಸೇರಿಸಿ ಆಮೇಲೆ ಅವನ್ನ ಇಟೀಟ ಉಂಡೆ ಮಾಡಿ ಒಂದು ಕಪ್ಪಿಗೆ ಬಟ್ಟೆ ಕಟ್ಟಿ ಅದಕ್ಕೆ ಈ ಥರ ಹಿಂಗೆ ನೀರು ಹಚ್ಚಿ ಹಿಂಗೆ ತೆಳ್ಳಗೆ ತಟ್ತಿದ್ವಿ. ತೆಳ್ಳಗೆ ತಟ್ಟಿ ಕರಿತಿದ್ವಿ. ಅವು ಪೂರಿ ಉದ್ದ ಹಿಂಗೆ ಉಬ್ಬವು. ಈಗ ಹಗುರು ಮಾಡಿ ಹುಡುಕಿದ್ರೆ ಬೆಲ್ಲ ಕಲಿಸಿ ಆ ಬೆಲ್ಲದಾಗ ಇಟ್ಟು ಅನ್ನ ಹಾಕಿ ಕಲಿಸ್ತೇವೆ. ಅವಾಗ ಸಬ್ಬಕ್ಕಿ ಹಾಕ್ತಿದ್ವಿ, ಈಗ ಅನ್ನ ಹಾಕ್ತೇವೆ. ಈಗ ಪಾಕ ಕಡಿಮೆ ಆದರೆ ಏನು ಮಾಡ್ತೀವಿ? ಪಾಕ ಕಮ್ಮಿ ಆದರೆ ಒಂದು ಸ್ವಲ್ಪ ಪಾಕ ಮಾಡ್ಕೊಂಡು ಹಾಕ್ತೇವೆ. ಬೆಲ್ಲ ನೋಡ್ತೇವೆ, ಬೆಲ್ಲ ಕಮ್ಮಿ ಸರಿ ಇತ್ತು ನೀರು ಹಾಕ್ತೇವೆ, ಇಲ್ಲ ಅಂದ್ರೆ ಬೆಲ್ಲ ಹಾಕ್ತೇವೆ. ಮೊದಲೆಲ್ಲ ಇದನ್ನ ಅಮ್ಮನೇ ಕಲಿಸ್ತಿದ್ದು. ಫಸ್ಟ್ ಟೈಮ್ ನಾನು ಕಲಿಸ್ತಿದ್ದೀನಿ ಅವ್ರಿಗೆ. ಇವಾಗ ಕೈ ನೋವು ಬರುತ್ತೆ ಆಗಲ್ಲ ಅಂತ ಇದನ್ನ ಕೈ ಆಡಿಸ್ತಿದ್ರೆ ಹೆಂಗಿದೆ ಅಂದ್ರೆ ಬೆಲ್ಲದ ಪಾಕಲ್ಲಿ ಸ್ವಿಮ್ಮಿಂಗ್ ಮಾಡ್ದಂಗಿದೆ. ಎಷ್ಟು ಈ ಕೈ ಆಡ್ಸೋಕೆ ಬರ್ತಾ ಇಲ್ಲ ಇದು. ಆವಾಗಿನ ಕಾಲದಲ್ಲಿ ಗ್ರೇಟ್. ಇಷ್ಟಿಷ್ಟು ದೊಡ್ಡ ಪಾತ್ರೆಯಲ್ಲಿ ಈ ಥರ ಎಲ್ಲ ಅಡುಗೆ ಮಾಡ್ತಾ ಇದ್ರು. ನಮ್ಮ ಅಮ್ಮನೂ ಮಾಡ್ತಾ ಇದ್ರು. ಈಗ ನಾನು ಕಲಿಸ್ತಾ ಇದ್ರೆ ನಮ್ಮ ಮನೇಲಿ ಯಾವಾಗಲೂ ಹಬ್ಬ ಇದ್ರೆ ಇದೇ ಥರದ್ದು ವಾತಾವರಣ ಇರುತ್ತೆ. ಎಲ್ಲರೂ ಎಲ್ಲ ಕೆಲಸದಲ್ಲೂ ಏನಾದರೂ ಮಾಡ್ತಿರ್ತಾರೆ. ಮನೆ ಎಲ್ಲ ಸ್ವಲ್ಪ ಈ ಥರ ಹರಡಿರುತ್ತೆ. ಎಲ್ಲ ನಮ್ಮದು ಕೆಲಸ ಆದಮೇಲೆ ಕ್ಲೀನ್ ಮಾಡ್ತೀವಿ. ಇವತ್ತು ನಮ್ಮ ಮನೇಲಿ ಗಣಪತಿ ಹಬ್ಬದ ಪ್ರಿಪ್ರೇಷನ್ ಮೊದಲನೇ ದಿನ. ಅದೇ ಗಣಪತಿ ಹಬ್ಬ ಇದೆ ಅಂದರೆ ಮಿನಿಮಮ್ 2 ಅಥವಾ 3 ದಿನ ಮುಂಚೆನೇ ಪ್ರಿಪ್ರೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಸ್ವಲ್ಪ ಇವತ್ತು ಡೆಕೋರೇಷನ್ ಮಾಡಿದ್ವಿ. ಹಾಗೆ ಇದು ಗಾರ್ಗಿನ ಗಾರ್ಗಿ ಹಾಗೆ ಗಾರ್ಗಿ ಹಿಟ್ಟು ಒಂದಿನ ಮುಂಚೆನೆ ಕಲಸಿ ಇಡಬೇಕು. ಅದು ತಕ್ಷಣ ಕಲಸಿ ತಕ್ಷಣ ಮಾಡಕ್ ಬರಲ್ಲ. ಸೊ ಇವತ್ತು ಗುರುವಾರ ಅಲ್ವಾ? ಇವತ್ತು ಗುರುವಾರ, ಶನಿವಾರ ಹಬ್ಬ. ಈಗ ಇದು ಕಲಸಿಡ್ತೀವಿ. ನಾಳೆ ನೈಟ್ ಸ್ವಲ್ಪ ಗಾರ್ಗಿ ಮಾಡ್ತೀವಿ. ಇನ್ನ ಸ್ವಲ್ಪ ಗಾರ್ಗಿ ಗಣಪತಿ ಹಬ್ಬದ ದಿನ ಎಡಿಗೆ ಅಂತ ರೆಡಿ ಮಾಡ್ಕೊತೀವಿ. ಯಾಕಂದ್ರೆ ಜಾಸ್ತಿ ಒಂದು 10 4 kg ಇದೆ ಅಲ್ಲ, ಎಲ್ಲ ಹಬ್ಬದ ದಿನ ಮಾಡೋಕ್ಕಾಗಲ್ಲ ಅಂತ ಒಂದು ಅರ್ಧದಷ್ಟು ಹಿಂದಿನ ದಿನ ಮಾಡಿ ನಮ್ಮ ಮನೇಲಿ ನಾವು ಗಣಪತಿನ ಬೇಗನೆ ತಂದು ಪೂಜೆ ಮಾಡ್ತೀವಿ. ಟೈಮ್ ನೋಡಿ ಬೇಗ ತಂದು ಪೂಜೆ ಮಾಡ್ತೀವಿ. ಅಷ್ಟರಲ್ಲಿ ಎಡಿ ಎಲ್ಲ ಆಗ್ಬೇಕು. ಉದ್ದಿನ ವಡೆ, ಕಡುಬು, ಗಾರ್ಗಿ, ಅನ್ನ, ಪಲ್ಯ, ಕೋಸಂಬರಿ ಈ ಥರ. ಅದಕ್ಕೆ ಇದು 4 kg ಇದೆ. ಎಲ್ಲ ಬೆಳಗ್ಗೆ ಮಾಡೋಕ್ಕಾಗಲ್ಲ. ಒಂದು ಅರ್ಧ ಅಥವಾ ಮುಕ್ಕಾಲು ಭಾಗ ಹಬ್ಬದ ಹಿಂದಿನ ದಿನ ಮಾಡ್ತೀವಿ. ಇನ್ನೊಂದು ಸ್ವಲ್ಪ ಬೆಳಗ್ಗೆ ಮಾಡ್ತೀವಿ. ಇದು ಎಷ್ಟು ದಿನ ಇಡ್ಬೋದಮ್ಮ? 1 ತಿಂಗಳು ಇಟ್ಕೊಂಡು ತಿನ್ಬೋದು. ಇದು ಹೊರಗಡೆಗೆನೆ 1 ತಿಂಗಳು ಇಟ್ಟು ತಿನ್ಬೋದು, ಏನೂ ಆಗಲ್ಲ. ಅದು ಹಿಟ್ಟು ಹದ ಚೆನ್ನಾಗಿ ಬರಬೇಕು. ಅದಕ್ಕೆ ಅದನ್ನ ಒಂದಿನ ಮುಂಚೆ ಕಲಸಿಡ್ಬೇಕು. ಅದಕ್ಕೆ ಕಲಿಸ್ತಾ ಇದೀವಿ. ನಿಮ್ಮ ಮನೇಲೆಲ್ಲ ಹಬ್ಬದ ತಯಾರಿ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಮ್ಮ ಮನೇಲಿ ಇದೇ ಥರ ಸ್ವಲ್ಪ ಗಜಿಬಿಜಿ ಅಂತಲೇ ಇರುತ್ತೆ. ಎಲ್ಲರೂ ಒಬ್ಬೊಬ್ರು ಒಂದೊಂದು ಕೆಲಸದಲ್ಲಿ ಬ್ಯುಸಿ ಆಗಿರ್ತೀವಿ. ಒಂಥರ ಹಬ್ಬದ ವಾತಾವರಣ ಇರುತ್ತೆ. ಆಯ್ತು. ಈಗ ಎಡಿತಕ್ಕಂತ ಸ್ವಲ್ಪ ಹದ ತೋರಿಸ್ರಂಗೆ ಇನ್ನೂ ಅಳಕತ್ ನಾಳೆಗೆ ಎತ್ರೀಗ. ಓಕೆ, ಈಗ ಈ ಹದ ಐತಿ. ನಾಳೆ ಇನ್ನೂ ಹಳಕ್ಕಾಗತ್ತಲ್ಲ, ನಂದು ಅಳಕತ್. ಗಾರ್ಗಿ ಹಿಟ್ಟು ಕಲಸಿದ್ದಾಯ್ತು. ಈಗ ಎಡಿಗೆ ಸ್ವಲ್ಪ ತೆಗೆದಿಡ್ತಾ ಇದ್ದಾರೆ. ಈ ರೀತಿಯಾಗಿ ಕಾಣಿಸುತ್ತೆ. ಬಟ್ 1 ಡೇ ಆದಮೇಲೆ ಇನ್ನೂ ಸ್ವಲ್ಪ ಅಳಕಾಗತ್ತೆ. ಅಮ್ಮ ಇವತ್ತಿನ ಊಟಕ್ಕೆ ಅಂತ ಮೊಸರು ಬುತ್ತಿ ರೆಡಿ ಮಾಡ್ತಾ ಇದ್ದಾರೆ. ಇದೇನು ಪುಡಿ? ಉಪ್ಪು, ಶುಂಠಿ, ಮೆಣಸು, ಬೆಳ್ಳುಳ್ಳಿ. ಇದು ಅನ್ನ ಅಷ್ಟೇ? ಅನ್ನ, ಉಪ್ಪು, ಶುಂಠಿ, ಬೆಳ್ಳುಳ್ಳಿ, ಒಣ ಶುಂಠಿನ ಮೊಸರು ಮಿಕ್ಸಿ ಮಾಡಿದ್ದಷ್ಟೇ ಅಲ್ಲ?
ಈ ಮೊಸರು ಬುತ್ತಿ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡ್ಕೊಂಡು ನೋಡಿ. ಬೇಕಂದರೆ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟು ತಣ್ಣಗಾದ್ಮೇಲೆ ಕೂಡ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಮೊಸರು ಬುತ್ತಿನ ಈ ರೀತಿ ಕಟ್ಟಿ ಇಡ್ತಾರೆ. ಹಳ್ಳಿ ಕಡೆ ಇರೋರಿಗೆ ತುಂಬ ಪರಿಚಯ ಇರುತ್ತೆ. ಮೊಸರು ಬುತ್ತಿ ಅಂದರೆ ಮಾಡಿ ಈ ಥರ ಕಲಸಿ ಇಡ್ತಾರೆ. ಸೆಂಟ್ರಿಗೆ ಫಸ್ಟ್ ನಮ್ದೆಲ್ಲ ಒಂದು ತಯಾರಿ ಕಡೆ ಆದ್ರೆ ಈ ತರ ಮನೇಲಿ ನಾವೆಲ್ಲ ಅಡಿಗೆ ಮತ್ತೆ ಡೆಕೋರೇಷನ್ ಅಂತ ಬಿಸಿ ಇದ್ರೆ ಈ ಪಿಳ್ಳೆ ಕುತ್ತಿಗೆಗಳು ಈ ತರ ಕೆಲಸ ಮಾಡ್ತಾ ಇದ್ದಾರೆ. ಅಮ್ಮ ಊಟಕ್ಕೆ ಅಂತ ಹಪ್ಪಳ ಸಂಡಿಗೆ ಕರಿತಾ ಇದ್ರು. ಬೆಳಗ್ಗೆ ಎಲ್ಲ ಪೂಜೆ ಮಾಡೋದು, ಡೆಕೋರೇಷನ್ ಮಾಡೋದು, ಡೆಕೋರೇಷನ್ಗೆ ಹೆಲ್ಪ್ ಮಾಡೋದು, ಹಾಗೆ ಗಾರ್ಗೆ ಹಿಟ್ಟು ಕಲಿಸೋಕೆ ಹೆಲ್ಪ್ ಮಾಡೋದು, ಈ ರೀತಿ ಎಲ್ಲ ಆಯಿತು. ಫುಲ್ ಸಾಯಂಕಾಲ ತನಕ ಬ್ಯುಸಿ ಆಗಿ ಆಮೇಲೆ ಸಾಯಂಕಾಲ ಟೈಮಲ್ಲಿ ನನ್ನ ಮಗನ ಕರ್ಕೊಂಡು ಸಲೂನಿಗೆ ಹೋದೆ ಹೇರ್ ಕಟ್ ಮಾಡಿಸೋಕ್ಕೆ ಅಂತ. ಸೊ ಅವ್ರಿಗೆಲ್ಲ ಹೊಸದು ಜೊತೆಲೇ ಇರಬೇಕು, ಹಿಡ್ಕೋಬೇಕು. ಹೇರ್ ಕಟ್ ಎಲ್ಲ ಮುಗಿಸಿ ಮನೆಗೆ ಬಂದ ಮೇಲೆ ನಮ್ಮ ಅತ್ತಿಗೆ ಟೀ ಮಾಡಿಕೊಟ್ರು ಎಲ್ಲರಿಗೂ. ಸೊ ಎಲ್ಲರೂ ಮಾತಾಡ್ತಾ ಹರಟೆ ಹೊಡಿತಾ ಸ್ವಲ್ಪ ಹೊತ್ತು ಟೀ ಕುಡಿದು ರಿಲ್ಯಾಕ್ಸ್ ಮಾಡಿದ್ವಿ. ಹಾಗೆ ನಮ್ಮ ಮನೇಲಿರೋ ಪಿಳ್ಳೆ ಬಿಸ್ಕೆ ಅಂದರೆ ನಮ್ಮ ಮಕ್ಕಳು, ನನ್ನ ತಂಗಿ ಮಕ್ಕಳು, ನನ್ನ ಹಳೆಯಂದರು ಅವರೆಲ್ಲರೂ ಆಟ ಆಡ್ತಾಯಿದ್ರು. ಹಾಗೆ ಎಲ್ಲರೂ ಸ್ನ್ಯಾಕ್ಸ್ ತಿಂತಿದ್ರು, ಒಬ್ರಿಗೊಬ್ರು ಕೂಡ ತಿನ್ನಿಸ್ತಾ ಇದ್ರು. ಈ ಥರದ ಫೋಟೋಸ್ ನಾವು ಹೇಳಿ ಕೇಳಿದ್ರೆ ಸಿಗಲ್ಲ ಅಂತ ನಮ್ಮ ಅಣ್ಣ ಫೋಟೋಶೂಟ್ ಸ್ಟಾರ್ಟ್ ಮಾಡಿಕೊಂಡ. ಅವ್ರು ಏನೇನು ಹುಡುಗಾಟ ಎಲ್ಲ ಮಾಡ್ತಾಯಿದ್ರು ಅದ್ರದ್ದೆಲ್ಲ ಫೋಟೋಸ್ ಕ್ಯಾಪ್ಚರ್ ಮಾಡ್ತಾ ಇದ್ದ. ಫೋಟೋಸ್ ಕೂಡ ತುಂಬ ಚೆನ್ನಾಗಿ ಬಂತು. ಹಾಗೆ ನಾನು ವೀಡಿಯೋಸ್ಗಳನ್ನೂ ತೊಗೊಂಡೆ. ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದ್ವಿ. ಅದಾದಮೇಲೆ ಸ್ವಲ್ಪ ಸೋಡಾ ಕುಡಿಬೇಕು ಅಂತ ಅನ್ನಿಸ್ತು. ನಮ್ಮಣ್ಣ ಸೋಡಾ ರೆಡಿ ಮಾಡಿಕೊಡ್ತಾ ಇದ್ದ.
ಅವ್ನು ಸೋಡಾ ರೆಡಿ ಮಾಡ್ತಿದ್ದಾಗಲೇ ನಾವೆಲ್ಲರೂ ಬಂದು ಸೋಡಾನೇ ಕುಡಿದ್ವಿ. ಸೋಡಾ ತುಂಬ ಚೆನ್ನಾಗಾಗಿತ್ತು. ಸೋಡಾ ಅಂದ ತಕ್ಷಣ ಮನೇಲಿರೋ ಚಿಕ್ಕ ಮಕ್ಕಳೆಲ್ಲ ಸುತ್ಕೊಂಡ್ಬಿಟ್ರು. ಇದೆಲ್ಲ ಆದಮೇಲೆ ನೈಟಲ್ಲಿ ಅವ್ರಿಗೆಲ್ಲ ಊಟ ಮಾಡಿಸಿ ನಾವು ಊಟ ಮಾಡಿ ಮಲಗೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು. ಬಟ್ ದಿನ ಪೂರ್ತಿ ಫುಲ್ ಬ್ಯುಸಿ ಆಗಿತ್ತು, ತುಂಬ ಚೆನ್ನಾಗಿತ್ತು, ಎಂಜಾಯ್ ಕೂಡ ಮಾಡಿದ್ವಿ. ಹಬ್ಬದ ವಾತಾವರಣ ಅಂದರೆ ಯಾವ ರೀತಿ ಇರುತ್ತೋ ಎಕ್ಸಾಕ್ಟಾಗಿ ನಮ್ಮ ಮನೇಲಿ ಅದೇ ರೀತಿ ಇತ್ತು. ಸೊ ಬೆಳಗ್ಗೆಯಿಂದ ನೈಟ್ ತನಕ ಇದೆಲ್ಲದೂ ಮಾಡಿದ್ದು ವಿಡಿಯೋ ಇದು. ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನೀವು ಯಾವ ರೀತಿ ಹಬ್ಬ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಕೂಡ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಡು ತಗೋಬೇಕಾ? ಅದಕ್ಕೆ ಬರ್ರಿ. ಥ್ಯಾಂಕ್ ಯು.